ಜೈ ಶ್ರೀರಾಮ್. ಜೈ ಶ್ರೀರಾಮ್ ಸ್ವಾಮಿ. ಜೈ ಜೈ ಶ್ರೀರಾಮ್. ಯಾರಮ್ಮ ಮಾತಾಡುದು? ಸ್ವಾಮಿ, ನನ್ನ ಹೆಸರು ದಿವ್ಯಾ ಅಂತ. ದಿವ್ಯಾ ಅಂತ. ಹೌಸ್ ಎಲ್ಲಿಂದಮ್ಮ? ಬೆಂಗಳೂರಿಂದ ಸ್ವಾಮಿ. ಏನಮ್ಮ ಇಷ್ಟು ಖುಷಿಯಿಂದ ಮಾತಾಡ್ತಾ ಇದ್ದಿಲ್ಲ ತಾಯಿ? ಏನಮ್ಮ ಪವಾಡ ಏನಾದ್ರು ಆಗೈತೇನಮ್ಮ? ಓ ಸ್ವಾಮಿ, ಪವಾಡ ಆಗಿದೆ. ನೀವು 9 ವಾರ ವ್ರತ ಹೇಳ್ಕೊಟ್ಟಿದ್ರಿ. ಅಯ್ಯೋ ನನ್ ತಾಯಿ, ಹೇಳಮ್ಮ. ನಿನ್ ಪವಾಡ ಕೇಳಕ್ ನನಗ್ ಬಹಳ ಆನಂದವಾಗುತ್ತೆ. ಹೇಳಮ್ಮ ನಿನ್ ಪವಾಡ ಏನಂತ. ಹ್ಞೂ ಸ್ವಾಮಿ, ನನ್ಗೆ ಥೈರಾಯ್ಡ್ ಇದೆ, ಗಡ್ಡೆ ಇದೆ, ಮಂಡಿ ನೋವಿದೆ, ಮತ್ತೆ ಬೆನ್ನೋವಿದೆ. ಅದೇ ನೀವು ಹ್ಮ್. ವ್ರತ ಹೇಳ್ಕೊಟ್ಟಿದ್ರಿ, ಮತ್ತೆ ವೃತ್ತಿಗೆ ಇದೇ ತರ ಸ್ವೀಕರಿಸ್ಬೇಕು ಅಂತ ಹೇಳಿದ್ರಿ. ನಾನು ತಾ- ಹಾಗೆ ಮಾಡ್ದೆ. ಅಲ್ಲ, ಥೈರಾಯ್ಡ್ ಇದೆನಾ ನಿಮ್ಗೆ? ಇದೆ ಸ್ವಾಮಿ. ಥೈರಾಯ್ಡ್ ಇದೆ, ಮತ್ತೆ ಮಂಡ್ಯನ್. ಓಹೋ, ಹೌದು. ನೀವೇನಮ್ಮ? ಒಂದ್ಸಲ ಮಂತ್ರಾಲಯದಲ್ಲಿ ನಾನು ಬಂದಂತ ಸಂದರ್ಭದಲ್ಲಿ ಒಂದು ಸೆಲ್ಫಿ ಫೋಟೋ ತಕೊಂಡ್ರಲ್ಲ, ನೀವೇ ಹೌದೌದು, ಅಲ್ವಾ? ನಾನೇ ಸ್ವಾಮಿ, ನಾನೇ. ಎಲ್ಲ ಎಲ್ಲ ನೆನಪಿದೆ. ಹೇಳಮ್ಮ ತಾಯಿ, ಖುಷಿ ಆಯ್ತು, ಹೇಳಮ್ಮ. ಹ್ಞೂ ಸ್ವಾಮಿ. ಮತ್ತೆ ಅದಾದ್ಮೇಲೆ ನಾನ್ ನಿಮ್ಗೆ ಫೋನ್ ಮಾಡಿದಾಗ ಫೋನ್ ಸಿಕ್ಕಿದ್ರಿ. ಅವಾಗ ನೀವ್ ಹೇಳಿದ್ರಿ ಸ್ವಾಮಿ, ಈ ತರ ಓಕೆ 9 ಅಮ್ಮ. ವಾರ ವ್ರತ ಮಾಡಿದ್ರೆ ನಿಮ್ ಆರೋಗ್ಯನೂ ಸುಧಾರಣೆಗೆ ಬರುತ್ತೆ, ಮತ್ತೆ ನಿಮ್ಗೆ ಒಳ್ಳೆ ಸಂಬಂಧ ಸಿಗುತ್ತೆ ಅಂತ. ಹ್ಮ್. ಈ ತರ 9 ವಾರ ಮುಗೀತು ಸ್ವಾಮಿ. 9 ವಾರ ಮುಗ್ದು ಒಂದು 2 ವಾರ ಮುಗೀತು. ಹ್ಮ್. ಅದಾದ್ಮೇಲೆ ನನ್ಗೆ ಮುಗಿಯವರೆಗೂ ನನ್ಗೆ ಏನ್ ಅಷ್ಟ್ ಅನ್ಸಿರ್ಲಿಲ್ಲ. ಬಟ್ ಮುಗ್ದಿದ್ದಾದ್ಮೇಲೆ ನನ್ಗೆ ಈ ಥೈರಾಯ್ಡ್ ಕಡಿಮೆ ಆಗಿದೆ, ಮುಖದಲ್ಲಿ ಕಳೆ ಬಂದಿದೆ. ಓಹೋ. ಥೈರಾಯ್ಡ್ ಇರೋರ್ಗೆ ವೀಕ್ಲಿ ಸಣ್ಣ ಆಗ್ತಾರೆ ಸ್ವಾಮಿ. ಹ್ಮ್. ಆದ್ರೆ ನಾನು ಹಾಗೆ ಇದೀನಿ, ಚೆನ್ನಾಗಿದ್ದೀನಿ ಇವಾಗ. ಮತ್ತೆ ಮಂಡಿ ನೋವು ಕೂಡ ತುಂಬಾ ಅಂದ್ರೆ ನನ್ಗೆ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ, ಕೂತ್ಕೊಳಕ್ ಆಗ್ತಿರ್ಲಿಲ್ಲ, ಆತರ ನೋವ್ತಿತ್ತು. ಅದು ಹಾ. ಕೂಡ ಕಡಿಮೆ ಆಗಿದೆ. ಅಯ್ಯೋ ನನ್ ತಾಯಿ, ನಿನ್ನ ಹ್ಞೂ ಸ್ವಾಮಿ. ಮುಖದಲ್ಲಿ ಏನಮ್ಮ ಸಾಕ್ಷಾತ್ ಲಕ್ಷ್ಮಿನೇ ಬಂದಂಗ ಆಗ್ತಾ ಇದ್ರಲ್ಲ ನನ್ ತಾಯಿ. ಹಾ. ಹ್ಞೂ ಸ್ವಾಮಿ. ಮತ್ತೆ ಗಡ್ಡೆ ನೋವಿತ್ತು ಸ್ವಾಮಿ. ಗಡ್ಡೆ ನೋವು ಕೂಡ ತುಂಬಾ ಕಡಿಮೆ ಆಗಿದೆ. ನಂದು ಗಡ್ಡೆ ನೋವು 2 ಅವರ್ ಬರೋದು. ಇವಾಗ ಹ್ಮ್ ನೀವ್ ಹೇಗೆ ಹೇಳಿದ್ರೋ ಹಾಗೆ ಮೃತ್ತಿಕೆ ತಗೋತಿದ್ದೆ. ಮತ್ತೆ ಅದೇ ತರ ನೀವ್ ಹೇಳಿರೋ ಪ್ರಕಾರನೇ ನಾನ್ ವ್ರತ ಮಾಡ್ದೆ, ದೀಪ ಹಚ್ದೆ. ಹ್ಮ್ ನನ್ಗೆ ಎಷ್ಟೋ ಇವಾಗ ಮಾಡೋರ್ಗು ನನ್ಗೆ ನನ್ ಕರ್ಮ ಕಳ್ದಿರ್ಲಿಲ್ಲ ಅನ್ಸುತ್ತೆ. ಮಾಡಿದ್ದಾದ್ಮೇಲೆ ನನ್ಗೆ ಇವಾಗ ಚೇಂಜಸ್ ಗೊತ್ತಾಗ್ತಿದೆ ಸ್ವಾಮಿ. ಒಂಥರ ಹ್ಮ್ ಲೈಕ್ ಇವಾಗ ಆರಾಮಾಗಿದ್ದೀರಿ ಅನ್ನಿಸ್ತಿದೆ. ಬೆನ್ನೋವು ಕೂಡ ನನಗ್ ಕಡಿಮೆ ಆಗಿದೆ. ಬೆನ್ನೋವು ನನ್ಗೆ ಮಲ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಹ್ಮ್. ಇವಾಗ ಎಷ್ಟು ಚೆನ್ನಾಗ್ ನಿದ್ದೆ ಬರುತ್ತೆ ಅಂದ್ರೆ ನೀವನ್ ನೆನ್ಸ್ಕೊತೀನಿ ಸ್ವಾಮಿ. ಆ ವ್ರತದಿಂದ ರಾಯರ್ ನಿಮ್ ಬಾಯಿಂದ ಹೇಳ್ಸಿದಾರೆ, ರಾಯರ್ ಮಗ ನೀವು. ನಂಗ್ ಅಯ್ಯಯ್ಯೋ. ಸಖತ್ ಖುಷಿ. ನಿಮ್ಮ ನಗು ನೋಡಮ್ಮ, ಎಷ್ಟು ಖುಷಿ ಆಗ್ತದೆ ಅಂದ್ರೆ ಹ್ಞೂ ಸ್ವಾಮಿ. ನನಗೆ ನನ್ನ ತಾಯಿ ನೆನಪಾಗ್ತಾ ಇದಾರೆ ತಾಯಿ. ಆದ್ರೆ ಒಂದು ವಿಚಾರದಲ್ಲಿ ಹ್ಞೂ ಇವತ್ತು ಸ್ವಾಮಿ. ನನ್ನ ತಾಯಿ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ಲು ಗೊತ್ತಾ? ಹೌದು ಸ್ವಾಮಿ, ಆದ್ರೆ ನಿಜ. ಆ ಖುಷಿ ನಿಮ್ಮಲ್ಲಿ ನೋಡ್ತಾ ಇದೀನಿ ಇವಾಗ ನಾನು. ಹ್ಞೂ ಸ್ವಾಮಿ. ನಿಜ ಖಂಡಿತ. ಸ್ವಾಮಿ. 5-6 ವರ್ಷದಿಂದ ತುಂಬಾ ನೋವು ಪಟ್ಬಿಟ್ಟಿದೀನಿ ಈ ರೋಗದಿಂದ. ಬಟ್ ಇವಾಗ ನೀವ್ ವ್ರತ ಹೇಳ್ಕೊಟ್ಟಿರೋದು ಎಷ್ಟೋ ಹ್ಮ್. ಸುಧಾರಣೆಗೆ ಬಂದಿದೆ. ಆರಾಮಾಗಿದ್ದೀನಿ ಇವಾಗ ನಾನು. ಅಲ್ಲ ತಾಯಿ, 5 ವರ್ಷದಿಂದ ಕಷ್ಟಪಟ್ಟಿದೀಯಾ? ಹ್ಞೂ ಸ್ವಾಮಿ. ಹಾಸ್ಪಿಟ್ಲ್ಗೆ ಹೋಗಿದೀಯಾ, ದುಡ್ಡು ಹ್ಞೂ ಸ್ವಾಮಿ. ಸುರಿದಿದೀಯಾ, ಹ್ಞೂ ನಿನಗೆ ಸ್ವಾಮಿ. ಅನುಗ್ರಹ ಆಗಿಲ್ಲ. ಆದ್ರೆ ಆಗಿಲ್ಲ. ಇವತ್ತು ನೀನು ಅವತ್ತು ನಮ್ಮನ್ನ ಭೇಟಿ ಆದಂತ ಸಂದರ್ಭದಲ್ಲಿ ಹ್ಞೂ ಸ್ವಾಮಿ. ತಾಯಿ, ನೀವ್ ಈ ತರದಲ್ಲಿ ವ್ರತ ಮಾಡು. ನೀವ್ ಹೇಳಿದಿರಿ ನನಗೆ ಹ್ಞೂ. ಎದೆಯಲ್ಲಿ ತುಂಬಾ ಗಡ್ಡೆಗಳಿದೆ, ಹೌದು ಸ್ವಾಮಿ. ಹೌದು ಮತ್ತೆ ಸ್ವಾಮಿ. ಮಂಡೆ ನೋವಿದೆ, ಹ್ಞೂ ಸ್ವಾಮಿ. ಆಮೇಲೆ ಥೈರಾಯ್ಡ್ ಇದೆ, ಹಾ ಸ್ವಾಮಿ. ಇದರಿಂದ ನನಗೆ ಮುಕ್ತಿ ಮಾಡಿ ಅಂತ ಹೌ- ಹೇಳಿದ್ರಿ. ಹೌದು ಅಲ್ಲಮ್ಮ, ಸ್ವಾಮಿ. ಹೌದು ನೀವ್ ಸ್ವಾಮಿ. ಇದನ್ನೆಲ್ಲ ಮುಕ್ತಿ ಮಾಡು ಅಂತ ಹೇಳಿದಾಗ ನಾನೇನು ದೇವ್ರೇನಮ್ಮ ತಾಯಿ? ಹಾ, ನಾನೇನು ಗುರುಗಳೇನಮ್ಮ? ಇದನ್ನೆಲ್ಲ ಮಾಡೋದು ಒಬ್ಬರ ಕಡೆಯಿಂದ ಮಾತ್ರ ಸಾಧ್ಯವಾಗುತ್ತೆ. ಅದು ಯಾರಿಂದ ಅಂದ್ರೆ ಹಾ ಮಹಾನ್ ಸ್ವಾಮಿ. ಗುರುಗಳು, ಹಾ ಗುರು ಹಾ ಸ್ವಾಮಿ. ರಾಘವೇಂದ್ರ ಸ್ವಾಮಿಯವ್ರ ಕಡೆಯಿಂದ ಆಗತ್ತೆ ಅಂತ ಹೇಳಿದೆ. ಇವತ್ತು ಹೌದು ನೀವು ಸ್ವಾಮಿ. 9 ವಾರ ಕಂಪ್ಲೀಟ್ ಮಾಡಿ 11ನೇ ವಾರದಲ್ಲಿ ನನಗೆ ಲೈನ್ ಸಿಕ್ಕಿದೆ ಇವತ್ತು ನಿಮಗೆ. ಹೌದು ಸ್ವಾಮಿ. ಹೌದು. ಇವತ್ತು ಸುರಕ್ಷಿತವಾಗಿ ಕ್ಷೇಮವಾಗಿ ಎಷ್ಟು ಹ್ಞೂ ಸ್ವಾಮಿ. ಅದ್ಭುತವಾಗಿದ್ದೀರಾ. ಈ ನಗು ಮುಖ ನನಗೆ ಬೇಕಾಗಿತ್ತು. ಇದನ್ನ ನಿಜ ನಗು ಮುಖ ಸ್ವಾಮಿ. ನಾನು ಕಾಣ್ತೀನಿ ಅಂತ ನನಗೆ ಕಾನ್ಫಿಡೆಂಟ್ ಇತ್ತು. ಯಾಕೆಂದ್ರೆ ಹೌದು ಸ್ವಾಮಿ. ಹಾ ನೀವು ಸ್ವಾಮಿ. ನಿಮ್ಮ ಡೇಟ್ ಆಫ್ ಬರ್ತ್ ಚೆಕ್ ಮಾಡಿದಾಗ ಹಾ ಎಲ್ಲ ಸ್ವಾಮಿ. ಪ್ರತಿಯೊಂದು ನನಗ ಏನ್ ಕಣ್ಣು ಮುಂದ್ಗಡೆ ಬಂತು ಅಂದ್ರೆ, ಹಾ ಸ್ವಾಮಿ. ನಿಮ್ಮ ಕರ್ಮಗಳು ಕರೆಕ್ಟ್ ಆಗಿ 9 ವಾರ ಮುಗಿಬೇಕು, ಕಳೆದು ಹೋಗುತ್ತೆ ಅನ್ನೋ ಒಂದು ಭಾವನೆ ತೋರಿಸಿತ್ತು. ಹ್ಮ್. ಹ್ಞೂ ಸ್ವಾಮಿ. ಅದಕ್ಕೆ ಅಮ್ಮ, ನೀನ್ ಏನು ಬೇಡ ತಾಯಿ, ಈ ಹೌದು ತರದಲ್ಲಿ ಸ್ವಾಮಿ. ವ್ರತವನ್ನು ಮಾಡು. ಇಷ್ಟು ವ್ರತ ಬರುತ್ತೆ, ಇಷ್ಟು ದೀಪ ಹೌದು. ಹಚ್ಚಬೇಕಾಗತ್ತೆ. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ದೀಪ ಒಂದೊಂದ್ ತರ ಬರುತ್ತೆ. ಇರುತ್ತೆ. ಹೌದು ಸ್ವಾಮಿ. ನಿಂಬುದು ಇಷ್ಟು ದೀಪ ಬಂದಿದೆ, ಈ ದೀಪವನ್ನು ಹಚ್ಚು, ಹ್ಞೂ ಸ್ವಾಮಿ. ನಿನಗೆ ಖಂಡಿತ ಅನುಗ್ರಹ ಆಗತ್ತೆ ಅಂತ ಹೇಳಿದೆ. ಹೌದು. ಆದ್ರೆ ಇವತ್ತು ನೀನ್ ಗೆದ್ದು ಬಿಟ್ಟಿ. ಹೌದು ಸ್ವಾಮಿ, ನಿಜ. ಅಲ್ವಮ್ಮ? ಮನುಷ್ಯನ್ಗೆ ರೋಗ ಒಂದಿಲ್ಲ ಅಂದ್ರೆ ಅದೇ ಗೆದ್ದಂಗೆ ಸ್ವಾಮಿ. ನೀವ್ ಹೇಳಿದ್ ನಿಜ. ಖಂಡಿತ. ಹ್ಞೂ ಯಾಕಂದ್ರೆ ಸ್ವಾಮಿ. ಮನುಷ್ಯನಿಗೆ ಏನ್ ಬೇಕಮ್ಮ? ಹೌದು ನೆಮ್ಮದಿ ಸ್ವಾಮಿ. ಬೇಕು. ನಿನ್ ಎಷ್ಟು ನೆಮ್ಮದಿ ಬೇಕು. ಕೋಟಿ ಕೊಟ್ರು ನಿನಗೆ ನೆಮ್ಮದಿ ಇರುವುದಕ್ಕಾಗುವುದಿಲ್ಲ. ಆಗಲ್ಲ. ಹೌದು ಸ್ವಾಮಿ. ನಿನಗೇನ್ ಬೇಕು? ನೆಮ್ಮದಿ ಬೇಕು, ಹ್ಞೂ ಶಾಂತಿ, ಸ್ವಾಮಿ. ನೆಮ್ಮದಿ ಬೇಕು. ಅದೇ ಹ್ಞೂ ಸ್ವಾಮಿ. ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿಯವ್ರು ನಿಮ್ಮಲ್ಲಿ ಏನ್ ಕೇಳ್ತಾರೆ? ನನಗೆ ಆಸ್ತಿ ಬೇಡ. ನಿಮ್ಮ ಹೆಸರು ದಿವ್ಯಾ ಅಲ್ಲಮ್ಮ? ಹ್ಞೂ ದಿವ್ಯಾ. ಸ್ವಾಮಿ. ದಿವ್ಯಾ ಸ್ವಾಮಿ. ಹಾ, ನಿನ್ನ ಹೆಸರು ನೆನಪಿದೆ. ಹ್ಮ್. ದಿವ್ಯಾ, ನನಗೆ ನಿನ್ನ ಪೇಮೆಂಟ್ ಅಲ್ಲಿ ನನಗೆ ಅರ್ಧ ಅಮೌಂಟ್ ಕೊಡಮ್ಮ, ಅಥವಾ ನನಗೆ ಈ ತರದಲ್ಲಿ ಕೊಡು ಅಂತ ಯಾವತ್ತೂ ಕೇಳಿದವರಲ್ಲ ನಮ್ಮ
ಗುರು ರಾಘವೇಂದ್ರ ಸ್ವಾಮಿಯವರು. ಹೌದು ಸ್ವಾಮಿ, ಹೌದು ನಿಜ. ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು. ಹೌದು ಸ್ವಾಮಿ. ಆ ಕಾರಣದಿಂದ ನಾನು ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ, ಹ್ಮ್. ತಾಯಿ ರಾಯರ್ಗೆ ಭಕ್ತಿ ಒಂದೇ ಬೇಕು. ಹೌದು ಸ್ವಾಮಿ, ನಿಜ. ಹೂವಿನ ಅಲಂಕಾರ ಮಾಡಿ ತುಪ್ಪದ ದೀಪವನ್ನು ಎಷ್ಟು ದೀಪ ಹಚ್ಚಿದ್ರೆ ರಾಯರ್ ನಿಮ್ಮಲ್ಲಿ ಖುಷಿ ಪಡ್ತಾರೆ ಅನ್ನೋದು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಓ ಸ್ವಾಮಿ, ಹೌದು. ನೀವು ಆ ರೀತಿಯಾಗಿ ಮಾಡ್ಕೊಂಡು ಹೋದ್ರೆ ಅದ್ಭುತವಾಗಿ ಮಿರಾಕಲ್ ನಡೆಯುತ್ತೆ ನಿಮ್ಗೆ. ರಾಯರ ಹೌದು ಪವಾಡಗಳು ಅಷ್ಟೇ ಅದ್ಭುತವಾಗಿ ಪವಾಡಗಳನ್ನು ಮಾಡ್ತಾರೆ ನಿಮ್ಗೆ. ಹೌದು ಸ್ವಾಮಿ, ನಾನು ಅನ್ಕೊಂಡೇ ಇರ್ಲಿಲ್ಲ. ವಾರ ವಾರ ಮಾಡ್ದಾಗೆಲ್ಲ ಯಾಕೆ ಇನ್ನು ನನಗೆ ದೇವ್ರ ಅನುಗ್ರಹ ಮಾಡಿಲ್ಲ ಅಂತ ಅನ್ಕೋತಿದ್ದೆ. ನಿನ್ನ ಫೋಟೋ ಕಳಿಸ್ತಾ ಇದ್ದೆ ನನಗೆ, ಆದ್ರೆ ನಂಬರ್ ಸೇವ್ ಇರ್ಲಿಲ್ಲ. ನಿಮ್ ಸ್ವಾಮಿ. ಫೋಟೋ ಕಳಿಸ್ದಾಗ ರಾಯರ್ ಇಷ್ಟ ಹಿಂಗ್ ಪೂಜೆ ಮಾಡಿದೀನಿ, ಹಿಂಗ್ ಮಾಡಿದೀನಿ ಅಂತ ಎಷ್ಟು ಚೆನ್ನಾಗ್ ಕಳಿಸ್ತಾ ಇದ್ದಿ. ಹೌದು ಸ್ವಾಮಿ. ನೀನ್ ಮಾಡು, ನಿನ್ ಭಕ್ತಿ ನನಗೆ ಬೇಕು ಅಂತ ಹೇಳ್ತಾ ಇದ್ರು ರಾಯರು. ನಿನ್ ಫೋಟೋ ಕಳಿಸ್ದಾಗ ನನಗೆ ಬಹಳ ಖುಷಿ ಆಗ್ತಾ ಇತ್ತು. ಆದ್ರೆ ಇವತ್ತು ಎಷ್ಟು 11 10 9 ವಾರ ಕಂಪ್ಲೀಟ್ ಆದ್ಮೇಲೆ ನಿನಗೆ ಥೈರಾಯ್ಡು ಇಲ್ಲ, ಮಂಡೆ ನೋವು ಸ್ವಾಮಿ. ಇಲ್ಲ, ಹ್ಮ್ ಎದೆಯಲ್ಲಿ ಸ್ವಾಮಿ. ಗಡ್ಡೆ ಇರ್ತಕ್ಕಂಥದ್ದು ನೋವಿಲ್ಲ. ಇಲ್ಲ ಸ್ವಾಮಿ, ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಪೂರ್ತಿ ನಿಲ್ಸ್ಬಿಟ್ಟಿದ್ದೀನಿ. ಅದು ನನ್ಗೇನಿಲ್ಲ, ಆರಾಮಾಗಿದ್ದೀನಿ ನಾನು. ಅಯ್ಯೋ ನನ್ ತಾಯಿ, ಈಗ ಇನ್ನೊಂದ್ಸಲ ನನಗೆ ಸಿಗು, ನಾನು ಏನೋ ಹ್ಮ್ ಒಂದು ಸ್ವಾಮಿ. ಕೊಡ್ತೀನಿ ತಾಯಿ ನಿಮ್ಗೆ. ಹ್ಮ್ ಸ್ವಾಮಿ. ದೇವತೆಗಳು ಇರ್ತಕ್ಕಂಥದ್ದು ಒಂದು ಇದೆ ತಾಯಿ, ಅದನ್ನ ಹ್ಮ್ ಕೊಡ್ತೀನಿ ಸ್ವಾಮಿ. ತಾಯಿ. ಆದ್ರೆ ಸ್ವಾಮಿ. ಯಾವ ದುಡ್ಡು ಇಲ್ಲ, ಏನೂ ಇಲ್ಲ. ನಮ್ಗೆ ಏನ್ ಸ್ವಾಮಿ. ಬೇಕು, ನಮ್ಗೆ 2 ಹೋಳಿಗೆ ಕೊಟ್ಬಿಟ್ರೆ ಸಾಕು. ಖಂಡಿತ ಸ್ವಾಮಿ, ಬನ್ನಿ ಮನೆಗೆ. ನಾನ್ ಕಾಯ್ತಿದ್ದೀನಿ, ನಮ್ಮ ಅಮ್ಮನೂ ಕಾಯ್ತಿದ್ರೆ ಹೋಳಿಗೆ ಊಟ ಹಾಕಿಸ್ತೀನಿ. ಖಂಡಿತ ನನಗೆ ನಾನ್ ನನ್ ಕೈಯಾರ ಮಾಡಾಕ್ತೀನಿ ನಾನು ಹೋಳಿಗೆ. ಅಯ್ಯೋ ನನ್ ತಾಯಿ, ನನ್ಗೆ ಸ್ವಾಮಿ. ಹೋಳಿಗೆ ತುಪ್ಪ ಇಷ್ಟೇ ಬೇಕು ನೋಡಮ್ಮ. ಬೇಕಾದರ್ ಯಾರು ಏನಾದ್ರು ಅನ್ಕೊಳ್ಳಿ, ನನಗೆ ಸ್ವಾಮಿ. ರಾಘವೇಂದ್ರ ಸ್ವಾಮಿ ಅವ್ರು ಏನ್ ಹೇಳಿದ್ದಾರೆ, ನೀನು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಬ, ನನಗ್ ದುಡ್ಡು ಬೇಡಮ್ಮ, ನಿಮ್ಮ ಅನುಗ್ರಹ ಆಗಿದೆಲ್ಲ ಅಷ್ಟು ಸಾಕು, ನನಗೆ ಹೋಳಿಗೆ ಹೊಟ್ಟೆ ತುಂಬಾ ಒಂದು ಗೇನ್ ಹೊಟ್ಟೆ ತುಂಬಿಸಿದ್ರೆ ಸಾಕು. ಹ್ಮ್ ಸ್ವಾಮಿ. ಅಲ್ಲಮ್ಮ, ಎಷ್ಟೋ ಜನಗಳು ಹೇಳ್ತಿರ್ತಾರೆ, ನಾನು ಜ್ಯೋತಿಷರ ಹತ್ರ ಹೋಗಿ ಇಷ್ಟು ದುಡ್ಡು ಕಳ್ಕೊಂಡೆ, ನಾನು ಹೌದು ಸ್ವಾಮಿ. ಎಷ್ಟೋ ಜನಗಳ ಹತ್ರ ಹೋಗಿ ನನಗೆ ಇಷ್ಟು ದುಡ್ಡು ಹಾಕಿ, ಅಷ್ಟು ದುಡ್ಡು ಹಾಕಿ, ನಾನ್ ನಿಮ್ಗೆ ಅನುಗ್ರಹ ಮಾಡಿಸ್ತೀನಿ, ಹಂಗ್ ಮಾಡ್ತೀನಿ ಅಂತ ಹೌದೌದು ಹೇಳ್ತಾ ಇದ್ದಾರೆ. ಸ್ವಾಮಿ. ಹೌದು ಇವತ್ತು ಸ್ವಾಮಿ. ನನಗೆ ಫೋನ್ ಮಾಡಿ ಇಷ್ಟು ದುಡ್ಡು ಕಳ್ಕೊಂಡೆ, ಅಷ್ಟು ದುಡ್ಡು ಕಳ್ಕೊಂಡೆ, ಜ್ಯೋತಿಷರ ಹತ್ರ ಹಿಂಗ್ ಕಳ್ಕೊಂಡೆ ಅಂತ ಹೌದು. ಕೇಳ್ತಿರ್ತಾರೆ. ಆದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವ್ರು ಏನ್ ಕೇಳಿದಾರಮ್ಮ ನಿಮ್ಮ ಹತ್ರ? ಏನು ಇಲ್ಲ ಸ್ವಾಮಿ, ಭಕ್ತಿ ಪ್ರೀತಿ ಅಷ್ಟೇ. ಅಷ್ಟೇ. ಯಾಕಂದ್ರೆ ನಾವೆಲ್ಲರೂ ರಾಯರ ಮಕ್ಕಳು ಇಲ್ಲೇ. ಹೌದು ಸ್ವಾಮಿ, ನಿಜ. ಹೌದಲ್ವಾ ತಾಯಿ? ಹೌದು ಸ್ವಾಮಿ. ಇವತ್ತು ನಿಮ್ಮ ಖುಷಿ ನೋಡ್ತಾ ಇದ್ರೆ ನನಗೆ ಒಂದ್ ಹೋಳಿಗೆ ಎಕ್ಸ್ಟ್ರಾ ತಿನ್ಬೇಕು ಅನಿಸ್ತಾ ಇದೆ ನೋಡಮ್ಮ. ಖಂಡಿತ ಬನ್ನಿ ಸ್ವಾಮಿ. ನನ್ ಕೈಯಾರೆ ಮಾಡಾಕ್ತೀನಿ, ಇನ್ನು ಎಕ್ಸ್ಟ್ರಾ ಹೋಳ್ಗೆನೆ ಹಾಕ್ತೀನಿ ನಾನು. ಹೌದೇನಮ್ಮ? ಹ್ಮ್ ಸ್ವಾಮಿ. ಅಯ್ಯೋ, ಬಾಳ ಒಳ್ಳೇದಮ್ಮ. ನಿಜವಾಗ್ಲಮ್ಮ ಇದು ದೊಡ್ಡ ಪವಾಡ ಆಯ್ತು ಬಿಡಮ್ಮ ನಿಮ್ದಂತೂ ನನಗೆ. ಯಾಕಂದ್ರೆ ಹ್ಮ್ ಸ್ವಾಮಿ. ಥೈರಾಯ್ಡ್ ಕಮ್ಮಿ ಆಯ್ತು, ಮತ್ತೆ ನಿಮ್ಗೆ ಮಂಡೆ ನೋವು ಕಮ್ಮಿ ಆಯ್ತು, ಹ್ಮ್ ಸ್ವಾಮಿ. ಮತ್ತೆ ಸೊಂಟ ನೋವು ಕಮ್ಮಿ ಆಯ್ತು, ಎದೆಯಲ್ಲಿ ಗಡ್ಡೆ ಇತ್ತು, ಗಡ್ಡೆ ಎಲ್ಲ ಕರಿಗೋಯ್ತು. ಈ ತರದಲ್ಲಿ ಸ್ವಾಮಿ. ಮೃತ್ತಿಕೆ ಪ್ರಸಾದ ತಗೋ ಅಂತ ಹೇಳಿದ್ದೆ. ಹೌದು ಅದೇ ಸ್ವಾಮಿ. ರೀತಿಗೆ ಮೃತ್ತಿಕೆ ಪ್ರಸಾದ ತಗೊಂಡಿದ್ದೀರಾ. ಅದು ಹೌದು ಅಷ್ಟು ಸ್ವಾಮಿ. ಪವರ್ ಇದೆ ಅದರಲ್ಲಿ. ಹಾ, ಹೌದು ಸ್ವಾಮಿ. ಅದೇ ರೀತಿಯಾಗಿ ಇವಾಗ ಏನ್ ನೀವು ದೀಪವನ್ನು ನಿಮ್ಮ ಕೈಯಿಂದ ಆರತಿ ಬೆಳಗಿದ್ದೀರಾ, ನನಗೆ ಇನ್ನೂ ಅನುಗ್ರಹ ಆಗಿಲ್ಲ, ಇನ್ನೂ ಅನುಗ್ರಹ ಆಗಿಲ್ಲ ಅಂದ್ರೆ ನಿಮ್ಮ ಕರ್ಮ 9 ವಾರದವರೆಗೂ ಕರ್ಮ ಇತ್ತು. ಹೌದೌದು ಸ್ವಾಮಿ, ಕರೆಕ್ಟ್. ಇವಾಗ ಅದೆಲ್ಲ ಮುಕ್ತಿ ಆಯ್ತು, ಇವಾಗ ನೀವು ಗೆದ್ ಬಿಟ್ರಿ. ಹೌದಲ್ವಮ್ಮ? ಹೌದು ಸ್ವಾಮಿ, ನಿಜ. ನಾನ್ ನೋಡಮ್ಮ ಇವಾಗ ಅನ್ಕೊಂಡೇ ಇರ್ಲಿಲ್ಲ ಇವೆಲ್ಲ ಕಡಿಮೆ ಆಗುತ್ತೆ ಅಂತ. ನಿಜವಾಗ್ಲೂ ಮಿರಾಕಲ್ ಸ್ವಾಮಿ. ಆ ಈಗ ಬೆನ್ನೋವು. ಅಲ್ಲ, ಸ್ವಾಮಿ. ಇನ್ನೊಂದು ವಿಚಾರದಲ್ಲಿ ಏನು ಗೊತ್ತೇನಮ್ಮ, ಹಾ ಸ್ವಾಮಿ. ನನಗ್ ಪ್ರಮೋಷನ್ ಆಯ್ತಮ್ಮ. 2 ಹೋಳಿಗೆ ಸಿಕ್ತಲ್ಲಮ್ಮ ಇವಾಗ ನಿಮ್ಗೆ. ಇನ್ನು ಪ್ರಮೋಷನ್ ಕೊಡ್ತೀನಿ ಬನ್ನಿ ಸ್ವಾಮಿ, ಜಾಸ್ತಿ ಹೋಳ್ಗೆನೆ ಕೊಡ್ತೀನಿ. ಹೌದೇನಮ್ಮ? ಹ್ಮ್ ಸ್ವಾಮಿ. ಒಳ್ಳೇದಾಗ್ಲಿ ತಾಯಿ. ನೀವು ಯಾವತ್ತು, ಇವಾಗ ನನಗೆ ಟೈಮ್ ಇಲ್ಲ, ನಾನ್ ಬಿಡು ಮಾಡ್ಕೊಂಡು ಖಂಡಿತ ನಿಮ್ಗೆ ಸಿಗ್ತೀನಿ ಅಂತ ತಾಯಿ. ಯಾಕಂದ್ರೆ ಸ್ವಾಮಿ. ಎಷ್ಟೋ ಜನಗಳು ತಾಯಂದ್ರು ಕೇದಾರ್ನಾಥಕ್ಕೆ ಹೋಗಿದ್ದೆ, ಹೋಗಿ ಹಾ. ಬಂದಂತ ಸಂದರ್ಭದಲ್ಲಿ ಲೈನ್ ಸಿಕ್ಕಿಲ್ಲ. ಎಲ್ರು ಸಿಕ್ಕಿಲ್ಲ, ಕಮೆಂಟ್ ಹೌದು ಅಲ್ಲಿ ಸ್ವಾಮಿ. ನನಗೆ ನೀವು ಫೋನ್ ಯಾವಾಗ ಆನ್ ಮಾಡ್ತೀರಾ, ಹಾ, ಲೈವ್ ಯಾವಾಗ ಹ್ಮ್ ಬರ್ತೀರಾ ಅಂತ ಸ್ವಾಮಿ. ಕೇಳ್ತಾ ಇದಾರೆ. ನನಗೆ ಸ್ವಾಮಿ. ಬಿಡುವು ಇರ್ಲಾರ್ದಕ್ಕೋಸ್ಕರ ಇನ್ನೊಂದ್ 2-3 ದಿನ ಪೋಸ್ಟ್ಮೆನ್ ಮಾಡಿದೀನಿ ಅಷ್ಟೇ. ಹಾ, ಹಾ, ಆಮೇಲೆ ಹಾ. ಎಲ್ಲಾ ಫ್ರೀ ಮಾಡ್ಕೊಂಡು ನನ್ನ ಜೀವನನೇ ಗುರು ರಾಘವೇಂದ್ರ ಸ್ವಾಮಿಯವ್ರಿಗೆ ಮುಡುಪವಾಗಿ ಇಟ್ಬಿಟ್ಟಿದ್ದೇನೆ. ಹ್ಮ್ ತಂದೆ, ಸ್ವಾಮಿ. ನನಗೆ ನೀವು ಒಂದು ಕೆಲಸ ಕೊಟ್ಟಿದ್ದೀರಾ, ಗೋರ್ಮೆಂಟ್ ಕೆಲಸ ಕೊಟ್ಟಿದ್ದೀರಾ, ಆ ಕೆಲಸವನ್ನು ನಾನು ಈಡೇರಿಸಬೇಕು. ಹ್ಮ್ ಸ್ವಾಮಿ. ಅದ ಕೆಲಸ ಏನು? ನಾನು ಎಲ್ಲಾ ತಾಯಂದ್ರಿಗೆ ವ್ರತವನ್ನು ತಿಳಿಸ್ಕೊಡ್ಬೇಕು, ಹೌದು ಸ್ವಾಮಿ, ಎಲ್ಲರಿಗೂ ಹೌದು. ಅನುಗ್ರಹ ಆಗ್ಬೇಕು. ಹೌದು ಸ್ವಾಮಿ. ಕೆಲಸ ಇರ್ಲಾರ್ದವ್ರಿಗೆಲ್ಲ ಕೆಲಸ ಸಿಗ್ಬೇಕು, ಮಕ್ಕಳು ಸ್ವಾಮಿ. ಅನುಗ್ರಹ ಇರ್ಲಾರ್ದವ್ರಿಗೆ ಅನುಗ್ರಹ ಆಗ್ಬೇಕು. ಹ್ಮ್ ಸ್ವಾಮಿ. ಯಾಕಂದ್ರೆ ಎಷ್ಟೋ ಜನಗಳು ತಾಯಂದ್ರು ಪೇಷಂಟ್ ಆಗಿ ಬಳಗ್ತಾ ಇದಾರೆ ತಾಯಿ. ಹೌದು ಸ್ವಾಮಿ, ನಿಜ. ಎಷ್ಟೋ ಕಾಯಿಲೆಗಳು ಮನಸ್ಸಲ್ಲಿ ಇಟ್ಕೊಂಡು, ಯಾಕಂದ್ರೆ ನಿನ್ನ ಮಗ, ಇವಾಗ ನಾನು ಮಗನಾಗಿ ಅವ್ರ ಹತ್ರ ಒಂದು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಹೌದು ಕೇಳ್ತಾ ಸ್ವಾಮಿ. ಇದ್ದೀನಿ, ತಂದೆ ನನ್ನ ಸ್ವಾಮಿ. ತಾಯಂದ್ರಿಗೆ ಎಲ್ಲರಿಗೂ ಅನುಗ್ರಹ ಮಾಡು, ನನ್ನ ಸ್ವಾಮಿ. ತಾಯಂದ್ರ ಕಣ್ಣೀರನ್ನು ಒರೆಸೋ ಶಕ್ತಿ ನೀವು ನನ್ನಲ್ಲಿ ತುಂಬ್ತೀನಿ ಅಂತ ಹೇಳಿದ್ದೀರಾ. ಹಾ ಆ ಸ್ವಾಮಿ, ನಿಜ. ಮುಖಾಂತರದಲ್ಲಿ ನಾನು ನಿಮ್ಮ ಪಾದವನ್ನು ಹಿಡಿದು
ನಾನು ನನ್ನ ತಾಯಂದಿರಿಗೋಸ್ಕರ ನಾನು ಒಂದು ಅನುಗ್ರಹ ಆಗ್ಬೇಕು ಅಂತಂದು ಕೇಳ್ತಾ ಇದ್ದೀನಿ. ಖಂಡಿತ ಎಲ್ಲರಿಗೂ ಅನುಗ್ರಹ ಆಗ್ತದೆ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಬೇಕು ಅನ್ನುವುದೇ ನನ್ನ ಆಸೆ ತಾಯಿ. ಹ್ಞೂ ಸ್ವಾಮಿ, ಸ್ವಾಮಿ ನಿಜ ನೀವ್ ರಾಯರ್ ಮಗ ಸ್ವಾಮಿ. ನಾನ್ ನಿಜ ಅನ್ಕೊಂಡೇ ಇರ್ಲಿಲ್ಲ ಇವೆಲ್ಲ ಆಗುತ್ತೆ ಅಂತ. ಈ ತರ ನಾನ್ ವ್ರತ ಮಾಡ್ತೀನಿ, ನಾನ್ ಕಂಪ್ಲೀಟ್ ಮಾಡ್ತೀನಿ ಅಂತ ನಾನ್ ಅನ್ಕೊಂಡಿಲ್ಲ. ಯಾವ್ದೇ ವಿಘ್ನನೂ ಬಂದಿಲ್ಲ ಸ್ವಾಮಿ. ಪ್ರತಿ ಗುರುವಾರ ಮಾಡ್ತಿದ್ದೆ ನಾನು, ಯಾವ ವಿಘ್ನನೂ ಬಂದಿಲ್ಲ. ಅಂದ್ರೆ ಈ ತರ ಮಾಡ್ಬಾರ್ದು ಅನ್ನೋ ಮನ್ಸು ಬರ್ಲಿಲ್ಲ. 3 ಗಂಟೆಗೆ ಯಾರು ಹೇಳ್ತಾರೆ ಅನ್ನೋ ಮನ್ಸು ಬರ್ಲಿಲ್ಲ. ನನಗ್ 3 ಗಂಟೆ ಆಗಿದ ತಕ್ಷಣ ಎಚ್ಚರ ಆಗೋಗ್ಬಿಡ್ತಿತ್ತು. ರಾತ್ರಿ ಹೇಳ್ತಿದ್ದೆ, ರಾಘವೇಂದ್ರ 3 ಗಂಟೆ ಆಗಿದ ತಕ್ಷಣ ಎಬ್ರಸಪ್ಪ ಅಂತ. ನಾನು ಅಲಾರಾಮ್ ಇಟ್ಟಿದ್ದು ಒಂದೊಂದ್ಸರಿ ಎದ್ದೇಳ್ತಿರ್ಲಿಲ್ಲ ಸ್ವಾಮಿ. ಆದ್ರೆ 3 ಗಂಟೆಗೆ ಕರೆಕ್ಟ್ ಆಗಿ ಎಚ್ಚರ ಆಗ್ಬಿಡೋದು, ಎದ್ದೇಳಲೇಬೇಕು ಅನ್ನೋ ಮನಸ್ಥಿತಿ ನನಗ್ ಬರೋದು. ಅಲ್ಲ, ನೀವ್ ಎಷ್ಟೆಷ್ಟು ಬೇಗ ನನಗೆ ಫೋಟೋ ರೆಡಿ ಮಾಡಿ ಕಳ್ಸಿದಿರಾ. 5 ಗಂಟೆಗೆ ಕಳ್ಸಿದಿರಾ, 5:30 ಹ್ಞೂ ಕಳ್ಸಿದಿರಾ, ಸ್ವಾಮಿ, ಹ್ಞೂ ನಾನು ಸ್ವಾಮಿ. ನೋಡಿದೀನಿ ತಾಯಿ. ಆದ್ರೆ ನಂಬರ್ ಸೇವ್ ಇಲ್ಲ, ಹಂಗೆ ಬರ್ತಾ ಇರ್ತಿತ್ತೆ, ಒಂದೊಂದ ನೋಡ್ತಾ ಇರ್ತೀನಿ ತಾಯಿ, ಎಲ್ಲಾರ್ದು ನೋಡ್ತಾ ಇರ್ತೀನಿ. ಹ್ಞೂ ಸ್ವಾಮಿ. ಅದಕ್ಕೆ ಇನ್ನೊಂದು ವಿಚಾರ, ನನ್ನ ಹ್ಞೂ ಭಾವನೆ ಸ್ವಾಮಿ. ಏನಂದ್ರೆ, ಇನ್ನೊಬ್ರು ತಲೆ ಹಿಡಿಯೋದು ಬೇಡ, ಇನ್ನೊಬ್ರು ಹೌದು ಸ್ವಾಮಿ, ತಲೆ ಹೊಡೆಯೋದು ಬೇಡ. ಹೌದು ಸ್ವಾಮಿ, ನಿಜ ನಿಜ ಇವೆರಡು ಸ್ವಾಮಿ. ಜೀವನದಲ್ಲಿ ನಾವು ಕಲ್ತು ಬಿಟ್ಟಿವಿ ಅಂದ್ರೆ ನಮ್ಗೆ ಹಾ ಬೇಗ ಸ್ವಾಮಿ, ಅನುಗ್ರಹ ಮಾಡ್ತಾರೆ ರಾಯರು. ನಿಜ ಸ್ವಾಮಿ, ಖಂಡಿತ ಹೌದು ಸ್ವಾಮಿ, ನಿಜ. ಅದಕ್ಕೆ ಹ್ಞೂ ತಾಯಿಯಮ್ಮ, ಸ್ವಾಮಿ. ತಾಯಿಯಲ್ಲಿದ್ದಾರೆ. ತಾಯಿ ಇಲ್ಲೇ ಇದಾರೆ ಸ್ವಾಮಿ. ಅಯ್ಯೋ ನನ್ ತಾಯಿ ಕೊಡಮ್ಮ, ನನ್ ತಾಯಿ ಹತ್ರ ಮಾತಾಡ್ತೀನಿ ಒಂದೆರಡು ಮಾತು. ಹ್ಞೂ ಸ್ವಾಮಿ, ಕೊಡ್ತೀನಿ ಸ್ವಾಮಿ. ಸ್ವಾಮಿ ನಮಸ್ಕಾರ. ತಾಯಿ ಏನಮ್ಮ, ಸಾಕ್ಷಾತ್ ನನ್ ಮೇಲ್ಗಡೆ ಇರ್ತಕ್ಕಂತ ತಾಯಿನೇ ಬಂದಂಗಾಯ್ತಲ್ಲಮ್ಮ ತಾಯಿ. ಅಲ್ಲ ನಮ್ಮ ಮನೆಗ್ ನೀವ್ ಯಾವಾಗ ಬರ್ತೀರಿ ಹೇಳಿ. ಇವಾಗ ನೋಡಿ, ನನಗೆ ಒಂದು ಡೀಲು. ಈಗ ಹಾ. ನನಗೆ ಒಂದು ಹೋಳಿಗೆ ಎಕ್ಸ್ಟ್ರಾ ಬೇಕು. ಅದಕ್ಕೆ ಓಕೆ ನೀವು ಒಪ್ಕೊಂತೀನಿ ಅಂದ್ರೆ, ನಾ 2 ಕೇಳಿದ್ದೆ ಮುಂಚೆ, ಹಾ, ಇವಾಗ ಒಂದು ಹೋಳಿಗೆ ಎಕ್ಸ್ಟ್ರಾ ಬೇಕು ನನಗೆ. ಆಯ್ತು ಸ್ವಾಮಿ, ಕೊಡ್ತೀವಿ. ನೀವ್ ಎಷ್ಟು ಕೇಳಿದ್ರೆ ಕೊಡ್ತೀವಿ. ಹೌದೇನಮ್ಮ? ಏನಮ್ಮ, ಮಗಳ ಆಯ್ತು. ವಿಚಾರದಲ್ಲಿ ಎಲ್ಲಾ ಕೇಳ್ಕೊಂಡಿದ್ರಿ, ಎಲ್ಲಾ ಅನುಗ್ರಹ ಮಾಡ್ತಾ ಇದಾರೆ. ಇನ್ನೂ ಅನುಗ್ರಹ ಆಗ್ಬೇಕು, ಇನ್ನೂ ಹೌದು ಒಂದು ಸ್ವಾಮಿ. ಒಳ್ಳೆ ಸಂಬಂಧ ಸಿಗ್ಬೇಕು ನನ್ನ ತಾಯಿಗೆ. ಅದೇ ಓಕೆನಮ್ಮ? ಸ್ವಾಮಿ ನಮಗೂ ಇರೋದು. ಒಂದ್ ಒಳ್ಳೆ ಸಂಬಂಧ ಸಿಕ್ಬಿಟ್ರೆ ನಮ್ಗ್ ಸಾಕು, ಇನ್ನೇನ್ ಬೇಡ. ಇನ್ನೇನು ಅತಿ ಶೀಘ್ರದಲ್ಲೇ ಹೇಳ್ತಾ ಇದೀನಿ ತಾಯಿ, ಅದನ್ನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಹ್ಮ್ 21 ವಾರ ಮುಗಿದ್ರೊಳಗಡೆನೆ ನೀವು ನನಗೆ ಸಿಹಿ ಸುದ್ದಿ ಹೇಳೇ ಹೇಳ್ತೀರಾ, ಇದು ಗ್ಯಾರಂಟಿ ತಾಯಿ. ಬರ್ಬೇಕು ನೀವ್ ನಮ್ ಮನೆಗೆ ಕರೆಕ್ಟ್ ಆಗಿ. ಅಯ್ಯೋ ಖಂಡಿತ, ನನಗೊಂದು ಒಳಗೆ ಎಕ್ಸ್ಟ್ರಾ ಸಿಗುತ್ತಂದ್ರೆ ನಾನ್ ಯಾಕೆ ಬಿಡ್ಲಿ, ನಾನ್ ತಿನ್ನಕಾದ್ರೂ ಬರ್ತೀನಮ್ಮ. ಅಲ್ಲ ನೀವು ರಾಯರು ಬಂದಂಗೆ, ನೀವ್ ಬಂದ್ಬಿಟ್ರೆ ನಮ್ಗ್ ರಾಯರೇ ಬಂದಂಗೆ. ಅಯ್ಯೋ ನೋಡಮ್ಮ, ಇದು ತಪ್ಪು. ರಾಯರು ನಾವು ಮನುಷ್ಯರಿಲ್ಲಿ, ಓಕೆನಮ್ಮ? ಹೌದು ಹೌದು ಗುರುಗಳು ಅನ್ನೋದು, ಗುರು ರಾಘವೇಂದ್ರ ಸ್ವಾಮಿಯವರು ಆ ಜಾಗನ, ರಾಯರ್ನ ಬಿಟ್ಟು ಬೇರೆ ಯಾರಿಗೂ ಸಾಧ್ಯವೇ ಇಲ್ಲ ತುಂಬುವುದಕ್ಕೆ. ಹೌದು. ನಾವ್ ಎಷ್ಟು ಕಷ್ಟಪಟ್ಟಿದ್ವಿ ಗೊತ್ತಾ, ಇಷ್ಟು ವರ್ಷ ತುಂಬಾನೇ ಹಾ. ಕಷ್ಟಪಟ್ಟು ಬಿಟ್ಟಿದೀವಿ. ಹೌದು, 5 ವರ್ಷ ಕಷ್ಟಪಟ್ಟಿದ್ದೀರಾ. ಅದಕ್ಕೆ ಹೌದು. ಹೇಳ್ತಾ ಇರೋದು, ನೀವು 5 ವರ್ಷ ಯಾಕೆ ಕಷ್ಟಪಟ್ಟಿದ್ದೀರಂದ್ರೆ ನಿಮ್ಗೆ ವಿಧಾನಗಳು ಗೊತ್ತಿರ್ಲಿಲ್ಲ. ಗೊತ್ತಿಲ್ಲ ಸ್ವಾಮಿ, ಯಾರು ಹೇಳ್ತಾರೆ ಅದಕ್ಕೆ ನಮ್ಗೆ ಈ ಹೇಳಿದ್ರು. ತರದಲ್ಲಿ ಮಾಡಿದ್ರೆ ನಿಮ್ಗೆ ಅನುಗ್ರಹ ಆಗತ್ತೆ, ಹಿಂಗ್ ಮಾಡಿ ಅಂತ ನಿಮ್ಗೆ ವಿಧಾನಗಳು ಗೊತ್ತಿರ್ಲಿಲ್ಲ. ಅದೇ ನಿಮ್ ಅದನ್ನೆಲ್ಲ ಮೂಲಕ ನಮ್ಗೆ ಗೊತ್ತಾಗಿದೆ. ನಿಮ್ ಮೂಲಕನೇ ನಮ್ಗೆ ಇವೆಲ್ಲ ಗೊತ್ತಾಗಿರೋದು. ನನಗೆ ಯಾರು ತಿಳಿಸ್ಕೊಟ್ಟಿದ್ದಾರೆ? ಗುರು ರಾಘವೇಂದ್ರ ಸ್ವಾಮಿ ಅವರು ರಾಯರು. ನನಗೆ ಈ ತರದಲ್ಲಿ ಪೂಜೆ ಮಾಡಕ್ ಹೇಳು, ಅವ್ರು ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ರಾಯರು ಹೇಳಿದ್ದಾರೆ. ಹೌದು ಸ್ವಾಮಿ, ಹೌದೌದು, ಕರೆಕ್ಟ್. ಅದಕ್ಕೆ ಖಂಡಿತ ಒಳ್ಳೇದಾಯ್ತು. ಇದು ನಿಮ್ದು ಇದಲ್ಲಮ್ಮ, ಬೆಂಗಳೂರು ಚಿಕ್ಕಪೇಟೆ ಅಲ್ಲಮ್ಮ? ಬೆಂಗಳೂರಲ್ಲಿ ಚಿತ್ರದುರ್ಗ ಸ್ವಾಮಿ, ಚಳ್ಳಕೆರೆ. ಬೆಂಗಳೂರು ಚಿಕ್ಕಪೇಟೆ ಅಲ್ವಾ ಅಂತ ಕೇಳಿದ್ದು. ಚಿಕ್ಕಪೇಟೆ ಬೆಂಗಳೂರಲ್ಲ ಸ್ವಾಮಿ, ಇದು ರಾಮಚಂದ್ರಪುರ. ರಾಮಚಂದ್ರ ಅಲ್ಲಮ್ಮ. ಈಗ ನಾವೆಲ್ಲಿ ಬರ್ಬೇಕಮ್ಮ ತಾಯಿ? ಬರ್ತೀರಾ ಸ್ವಾಮಿ? ಬನ್ನಿ. ಅಲ್ಲಮ್ಮ, ನೀವು. ಅಲ್ಲಲ್ಲ, ಬರ್ತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸಮಯ ಬಿಡು ಮಾಡ್ಕೊಂಡು, ಈಗ ನೀವು ಬೆಂಗಳೂರಲ್ಲಿ ಇರೋದಾ ಚಿತ್ರದುರ್ಗದಲ್ಲಿ ಇರೋದಾ? ಬೆಂಗಳೂರು ಇಲ್ಲಿ ಸ್ವಾಮಿ, ರಾಮಚಂದ್ರಪುರ. ಸುಜಾ ಇದು ಲುಲ್ಲು ಮಾಲ್ ಇದೆಯಲ್ಲ. ಓ, ರಾಮಚಂದ್ರಪುರ, ಇದು ಮೆಜೆಸ್ಟಿಕ್ ಹತ್ರ. ಹಾ, ಮೆಜೆಸ್ಟಿಕ್ ಲುಲ್ಲು ಮಾಲಿನ ಈ ಕಡೆ ಸ್ವಲ್ಪ ಮುಂದೆ. ಗೊತ್ತು ನನ್ ತಾಯಿ. ಬರ್ತೀನಮ್ಮ. ಬನ್ನಿ ಸ್ವಾಮಿ, ನಮ್ಮನೆಗೆ ನೀವ್ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ನಾವ್ ಏನು ಇದು ಆಗಲ್ಲ. ಅಯ್ಯೋ ತಾಯಿ, ಬಹಳ ಖುಷಿ ಆಯ್ತಮ್ಮ ನಿಮ್ಮೊಟ್ಟಿಗೆ ಮಾತಾಡಿದ್ದಕ್ಕೆ. ಬನ್ನಿ ಸ್ವರ್ಗದಲ್ಲಿ ನನ್ನ ತಾಯಿ ಎಷ್ಟು ಖುಷಿ ಪಟ್ಲು ಗೊತ್ತೇನಮ್ಮ ಇವತ್ತು? ಹೌದಾ ಆ ಸ್ವಾಮಿ? ಬಹಳ ಖುಷಿ ಪಟ್ಬಿಟ್ಲು. ಆ ಮಗನೇ, ಇದೇ ರೀತಿಯಾಗಿ ನೀನು ಒಂದು ನಡ್ಸ್ಕೊಂಡು ಹೋಗು, ನಿನಗೊಂದು ಕೆಲಸವನ್ನು ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಕೆಲಸ ನೀನು ಯಾವತ್ತೂ ಹಿಂದೇಟ್ ಹಾಕ್ಬೇಡ. ನೋಡಮ್ಮ, ಕೇದಾರ್ನಾಥಕ್ಕೆ ಹೋಗಿ ಎಷ್ಟೋ 1000 ಕಿಲೋಮೀಟರ್ ದೂರದಲ್ಲಿ ಹೋಗಿ, ಕಾಲ್ನಡಿಗೆಯಿಂದ ಹೋಗಿ ಬಂದು ಇವತ್ತು ಎಲ್ಲರಿಗೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಹೋಗಿದ್ದೀನಿ. ಹೌದು, ತುಂಬಾ ಕಷ್ಟ ಪಟ್ಬಿಟ್ಟಿರ ಸ್ವಾಮಿ ನೀವು. ನಾನ್ ನೋಡ್ತಾನೆ ಇರ್ತೀನಿ, ಡೈಲಿ ನೋಡ್ತಾ ಇರ್ತೀನಿ ನಾನು ಫೋನ್ ಅಲ್ಲಿ. ಒಂದೊಂದು ದಿವಸ ಊಟ ಇರಲ್ಲ, ಒಂದೊಂದು ದಿವಸ ನೀರಿರಲ್ಲ, ಮಲ್ಕೊಳ್ಳಕ್ಕೆ ಸೊಳ್ಳೆ ಕಚ್ಚೋದು. ಅಮ್ಮ, ಅದನ್ನ ಎಲ್ಲಾ ಪ್ರತಿಯೊಂದು ಹಂತವಾಗಿ ಒಂದು ವಿಡಿಯೋ ಮಾಡ್ತೀನಿ. ನನಗೆ ನನ್ನ ಅನುಭವದ ಪ್ರಕಾರದಲ್ಲಿ ಎಷ್ಟೋ ಜನಗಳು ನಿಮ್ಮ ಅನುಭವ ಏನೇನಾಯ್ತು, ಹೇಗ್ ಹೋದ್ರಿ, ಅದನ್ನೆಲ್ಲ ಹಂಚ್ಕೊಳ್ಳಿ ನಮ್ಮ ಮುಂದ್ಗಡೆ ಅಂತ ಹೇಳಿದಾರೆ. ಖಂಡಿತ ಒಂದು ದಿವಸ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ತಾಯಿ, ಚಿಂತೆ ಮಾಡ್ಬೇಡಿ. ಖಂಡಿತ ಎಲ್ಲಾರ್ಗೂ ಒಳ್ಳೇದಾಗ್ಬೇಕು ಅನ್ನುವುದೇ ನನ್ನ ಭಾವನೆ ಇರೋದು ತಾಯಿ. ಅಲ್ಲ ಸ್ವಾಮಿ, ನೀವು ನಮ್ಮ ಮನೆಗೆ ನಮ್ಮ ಅತಿಥಿಗಳು, ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ನೀವು ನಮ್ಗೇನ್ ತೊಂದ್ರೆನೇ ಆಗಲ್ಲ. ಅಲ್ಲಮ್ಮ, ಒಂದು ನನಗೇನ್ ಗೊತ್ತೇನಮ್ಮ, ನೀವ್ ಈ ತರ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮಗ ತಾಯಿ ಮನೆಗೂ ಬರ್ಬೇಕಂದ್ರೆ ಯಾರಾದ್ರೂ ಕೇಳ್ಬೇಕೇನಮ್ಮ?
ಯಾರು ಕೇಳಂಗಿಲ್ಲ ಬನ್ನಿ ಸ್ವಾಮಿ. ಇವಾಗ ನಾನು ನಿಮ್ಮ ಮಗ, ನಾನು ಹೌದು ಯಾವ ಸ್ವಾಮಿ. ಟೈಮಲ್ಲಿ ಬಂದ್ರು ನೀವು ನನ್ನ ಸ್ವೀಕರಿಸ್ಕೊಂತೀರ ಅನ್ನೋ ನಂಬಿಕೆ ನನ್ನಲ್ಲಿ ಇದೆ. ಹೌದು ಸ್ವಾಮಿ, ಬನ್ನಿ ನೀವು. ಅದಕ್ಕೆ ತಾಯಿ ಮನೆಗೆ ಹೋಗ್ಬೇಕಾದ್ರೆ ಯಾರ ಅಪ್ಪನೇನು ಬೇಕಾಗಿಲ್ಲ. ಹೌದು ಮಗನೇ ಸ್ವಾಮಿ. ನೀನ್ ಯಾವಾಗಾದ್ರೂ ಬಾ ಅಂತಂದು ತಾಯಿನೇ ಹೇಳಿರ್ತಾರ ಅಂದ್ಮೇಲೆ ನಮ್ಗೆ ಹೌದು. ಖಂಡಿತ ಬರ್ತೀವಿ. ಒಂದೊಂದು ಹೋಳಿಗೆ ಎಕ್ಸ್ಟ್ರಾ ತಿನ್ಕೊಂಡ್ ಬರ್ತೀವಿ. ಯಾಕಂದ್ರೆ ಒಂದಲ್ಲ ನಿಮ್ಗೆ ಪವಾಡ ಆಗಿದ್ದು ತುಂಬಾ ಅದ್ಭುತವಾಗಿ ಪವಾಡಗಳಾಗಿದೆ. ಹೌದು, ಇವಳ ಮದ್ವೆ ವಿಷಯ ಆಗ್ಲಿ ತೊಂದ್ರೆ, ಇವಳ ಆರೋಗ್ಯದಾಗ್ಲಿ ತೊಂದ್ರೆ, 108 ಸ್ವಾಮಿ ನಮ್ಗೆ. ಇನ್ನು ಮುಂದೆ ಎಲ್ಲ ಕಳೆದೋಯ್ತು, ಈ ಕರ್ಮಗಳೇ ಕಳೆದೋಯ್ತು. ದುಡ್ಡಿನ ಕಾಸಲ್ಲೂ ತೊಂದ್ರೆ, ಏನ್ ಮಾಡೋದಂತಾನೆ ಗೊತ್ತಾಗಲ್ಲ ನಮ್ಗೆ. ಚಿಂತಿಸಬೇಡ ತಾಯಿ. ಒಂದ್ ಮಾತು ಹೇಳ್ತಿದೀನಿ, ಇನ್ನೂ ಒಂದ್ ಮಾತು ಹೇಳ್ತೀನಿ. ₹1 ದುಡ್ಡು ಖರ್ಚಾಗಲ್ದ ಮದುವೆ ಆಗತ್ತೆ, ಆಯ್ತಮ್ಮ. ಹೌದು, ನಿಮ್ಮ ಆಶೀರ್ವಾದ ಸ್ವಾಮಿ, ನಿಮ್ಮ ಆಶೀರ್ವಾದ ಒಂದ್ ಇದ್ಬಿಟ್ರೆ ಸಾಕು, ನಮ್ಗೆ ಇನ್ನೇನ್ ಬೇಡ. ಯಾಕಂದ್ರೆ ರಾಯರು ತೋರಿಸ್ಕೊಟ್ಟಿದ್ದಾರೆ ನಿಮ್ಮ ವಿಚಾರದಲ್ಲಿ. ಆ ಹೌದು ತಾಯಿ ಸ್ವಾಮಿ. ಅಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ದಾರೆ. ಹೌದು ಆ, correct. ಅದಕ್ಕೆ ಖಂಡಿತ ಒಳ್ಳೇದ. ವಿದ್ಯಾ ಮಗಳು ಹೆಸರು ಅಲ್ವಮ್ಮ? ದಿವ್ಯ ದಿವ್ಯ ನೋಡಿ ಮತ್ತೆ ಮತ್ಬಿಟ್ಟೆ, ದಿವ್ಯಾ. ಹಾ ದಿವ್ಯ ಖಂಡಿತ. ಸ್ವಾಮಿ. ಒಳ್ಳೇದಾಗ್ಲಿ ತಾಯಿ. ಆಯ್ತು ಸ್ವಾಮಿ. ಬರ್ತೀನಿ ಅತಿ ಶೀಘ್ರದಲ್ಲಿ. ಓಕೆನಮ್ಮ? ಬನ್ನಿ ಸ್ವಾಮಿ, ನಮ್ಮ ಮನೆ ಪಾವನ ಆಗೋಗುತ್ತೆ. ನೀವು ಬಂದ್ಬಿಟ್ರೆ ನಾವು ದೊಡ್ಡ ಶ್ರೀಮಂತರಾಗ್ಬಿಡ್ತೀವಿ. ಅಯ್ಯೋ ನನ್ ತಾಯಿ, ಎಂತ ಮಾತು ಹೇಳಿದೆ ನಾವು ಅಮ್ಮ. ಬಡವರಾಗಿರೋರು ಶ್ರೀಮಂತರಾಗ್ಬಿಡ್ತೀವಿ ಸ್ವಾಮಿ, ನೀವು ಕಾಲಿಕ್ರೆ ಸಾಕು. ಅಯ್ಯೋ ನನ್ ತಾಯಿ, ನೋಡಮ್ಮ ನಾವು ಇಲ್ಲಿ ಮನುಷ್ಯರಮ್ಮ, ಮನುಷ್ಯರು ತಾಯಿ. ಅದೇ ಸ್ವಾಮಿ, ಅದೇ. ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿಯವರು ನೀವು ಒಂದ್ ಕೆಲಸ ಮಾಡಿ, ರಾಯರ ಮಠ ಎಲ್ಲಿರುತ್ತೋ ಹಾ. ಅಲ್ಲಿ ರಾಯರ ಮಠಕ್ಕೆ ಹೋಗಿ ಬನ್ನಿ, ನೀವು ಶ್ರೀಮಂತರಾಗೇ ಆಗ್ತೀರಾ. ಇದು ನಾನ್ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಹೋಗ್ತಾಳೆ ನಮ್ಮ ನಾವು- ಮಗಳು ಗುರುವಾರ ನಾವು- ಹೋಗ್ತಾಳೆ ಸ್ವಾಮಿ. ಅಲ್ಲ, ನಾವು ಬಂದ್ರೆ ಶ್ರೀಮಂತರಾಗ್ತೀವಿ ಅನ್ನೋದು ತಪ್ಪು ನೋಡಿ. ನಾವು ಹಾ. ಗುರು ರಾಘವೇಂದ್ರ ಸ್ವಾಮಿಯವರು ಎಲ್ಲಿರುತ್ತಾರೋ ಅಲ್ಲಿ ಹುಡುಕೊಂಡು ಹೋಗ್ಬೇಕು ನಾವು. ಹೌದು ಸ್ವಾಮಿ, correct. ಮಠಕ್ಕೆ ಎಲ್ಲಿ ರಾಯರ ಮಠ ಇರುತ್ತೋ, ಎಲ್ಲಿ ಹಾ. ಬೃಂದಾವನ ಇರುತ್ತೋ, ಎಲ್ಲಿ ರಾಯರ ಫೋಟೋ ಇರುತ್ತಾರೋ ಅಲ್ಲಿ ಹೌದು, ಗುರು ಹೌದು. ರಾಘವೇಂದ್ರ ಸ್ವಾಮಿಯವರು ಇರುತ್ತಾರೆ. ಹೌದು ಸ್ವಾಮಿ, ಕರೆಕ್ಟ್. ರಾಯರು ಹೂವಿನ ಪ್ರಸಾದ ಮುಖಾಂತರದಲ್ಲಿ ನಾನು ಇದ್ದೀನಿ, ಚಿಂತಿಸಬೇಡಿ ಮಕ್ಕಳೇ ಅಂತಂದು ಸೂಚನೆಗಳನ್ನು ಕೊಡ್ತಾರೆ. ಹೌದು ಸ್ವಾಮಿ, ನಾವು ಡೈಲಿ ಬೇಜಾರು. ನಮ್ಗೆ ಎಲ್ಲ ಒಳ್ಳೊಳ್ಳೆ ಸಂಬಂಧಗಳು ಬರ್ತವೆ, ತಪ್ಪ ಹೋಗ್ತವೆ, ಒಳ್ಳೊಳ್ಳೆ ಬರ್ತವೆ, ತಪ್ಪ ಹೋಗ್ತವೆ. ಇವತ್ತು ಹೇಳ್ತಾ ಇದ್ದೀನಿ ನೋಡಿ ತಾಯಿ, 21ನೇ ವಾರದಲ್ಲಿ ನಿಮ್ಗೆ ಅದ್ಭುತವಾಗಿ ಟೈಮ್ ಕೊಡೋನು ಹೇಳ್ಬಿಟ್ಟಿದೀನಿ, ಆಯ್ತಮ್ಮ? ಹ್ಞೂ ಸ್ವಾಮಿ. 21 ವಾರ ಮುಗಿದ್ರೊಳಗಡೆ ಎಂತ ಅದ್ಭುತವಾಗಿ ನಿಮ್ಮಲ್ಲಿ ಪವಾಡ ನಡೆಯುತ್ತೆ ಅಂದ್ರೆ ಮತ್ತೆ ನಿಮ್ಮ ಧ್ವನಿ ರೆಕಾರ್ಡ್ ಮಾಡಿ ಹಾಕ್ತೀನಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ಮಾಡಿ ಸ್ವಾಮಿ, ನಾವ್ ಮಾಡಿ, ನಮ್ ಧ್ವನಿ ಮಾಡಿ. ಆಯ್ತಮ್ಮ. ಆಯ್ತು ಸ್ವಾಮಿ. ಕೊಡಮ್ಮ ತಾಯಿ ಹಾ, ಕೈಲಿ. ತಗೋ. ಜೈ ಶ್ರೀರಾಮ್ ಸ್ವಾಮಿ. ಜೈ ಜೈ ಶ್ರೀರಾಮ್. ಒಂದ್ಸಲ ಇನ್ನೊಂದ್ಸಲ ಜೋರಾಗಿ ಹೇಳ್ಬೇಕು, ಜೈ ಶ್ರೀರಾಮ್ ಅಂತ. ಜೈ ಶ್ರೀರಾಮ್ ಸ್ವಾಮಿ. ನೋಡಿ, ವಿಡಿಯೋ ನೋಡುವಂತವ್ರು ಹೌದು ಸುಮ್ನೆ ಸ್ವಾಮಿ. ಆಗಬೇಡಿ, ಜೈ ಹೌದು ಶ್ರೀರಾಮ್ ಸ್ವಾಮಿ. ಅಂತ ಕಮೆಂಟ್ ಮಾಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಹೌದು ಮಾಡಿ. ಸ್ವಾಮಿ, ಖಂಡಿತ ಸ್ವಾಮಿ, ನಿಜ. ಖಂಡಿತ ನಮಗೂ ಖುಷಿ ಆಗತ್ತೆ, ರಾಯರಿಗೂ ಹೌದು ಖುಷಿ ಸ್ವಾಮಿ. ಆಗತ್ತೆ, ಅಲ್ವೇನಮ್ಮ? ಹೌದು ಸ್ವಾಮಿ, ನಿಜ. ಖಂಡಿತ ತಾಯಿ. ಇನ್ನು ಹೌದು ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ನೋಡಿ, 9 ವಾರ ಮುಗಿದ ನಂತರ 10, 11ನೇ ವಾರದಲ್ಲಿ ಥೈರಾಯ್ಡ್ ಕಮ್, ಮಂಡೆ ಹೌದು ನೋವು ಸ್ವಾಮಿ. ಕಮ್, ನಿಮ್ಗೆ ಎದೆಯಲ್ಲಿ ಇರ್ತಕ್ಕಂತ ಗಡ್ಡೆಗಳ ಗಡ್ಡೆ ಕಮ್, ನೋವು ಕಡಿಮೆ, ಮತ್ತೆ ಬೆನ್ನು ಸೊಂಟ ನೋವು, ಬೆನ್ನು ನೋವು ಕಮ್, ಬೆನ್ನು. ಎಲ್ಲ ಕಮ್. ಇದು ಇದೇ ರಾಯರ ಪವಾಡ ಅನ್ನೋದು. ಓಕೆನಮ್ಮ? ಹೌದು ಸ್ವಾಮಿ. ಹ್ಞೂ ಸ್ವಾಮಿ. ಖಂಡಿತ ತಾಯಿ. ಅತಿ ಹ್ಞೂ ಶೀಘ್ರದಲ್ಲಿ ಬರ್ತೀನಿ ನಿಮ್ ಮನೆಗ್ ಬಂದು. ನಾನು ಹ್ಞೂ ಸ್ವಾಮಿ. ಹೋಳಿಗೆಯನ್ನು ನಾನ್ ಮಿಸ್ ಮಾಡಲ್ಲ, ಯಾಕಂದ್ರೆ ನನ್ ಪ್ರಮೋಷನ್ ಆಗಿದೆ. ನಾನ್ ಬರ್ದ್ ಇಟ್ಕೊಂತೀನಿ, ಹ್ಞೂ ಸ್ವಾಮಿ. ಇಂಥವ್ರ ಮನೆಗೆ ಹೋಗ್ಬೇಕು, ಮೆಜೆಸ್ಟಿಕ್ ಹೋಗ್ಬೇಕು, 2 ಹೋಳಿಗೆ ಅಂತ ಬರ್ದ್ ಇಟ್ಕೊಂತೀನಿ. ಓಕೆನಾ? ಹ್ಞೂ ಸ್ವಾಮಿ, ಖಂಡಿತ ಸ್ವಾಮಿ. ನೀವು ಬರ್ದಿಟ್ಕೊಡ್ರೋದಕ್ಕಿಂತ ಜಾಸ್ತಿನೇ ಕೊಡ್ತೀನಿ ನಾನು. ಹೌದೇನಮ್ಮ? ಹ್ಞೂ ಸ್ವಾಮಿ. ತುಪ್ಪ ಮರಿಬಾರ್ದು, ಮತ್ತೆ ಇವಾಗ್ಲೇ ಹೇಳ್ತಾ ಇದ್ದೀನಿ. ಇಲ್ಲ, ಖಂಡಿತ ಮರೆಯಲ್ಲ. ಓಕೆ ಅಮ್ಮ, ಒಳ್ಳೇದಾಗ್ಲಿ ಹ್ಞೂ ತಾಯಿ. ಸ್ವಾಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಕಾಮಧೇನುವೆ. ರಾಯರಿದ್ದಾರೆ. ರಾಯರಿದ್ದಾರೆ ಸ್ವಾಮಿ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್ ಸ್ವಾಮಿ. ಅಯ್ಯೋ ತಾಯಿ, ಆಯ್ತಮ್ಮ, ಮತ್ತೆ ನಿಮ್ಗೆ ಸಂಪರ್ಕ ಮಾಡ್ತೀನಿ ತಾಯಿ. ಧನ್ಯವಾದ ಸ್ವಾಮಿ. ಶುಭವಾಗಲಿ.